ಆನೇಕಲ್ ತಾಲೂಕಿನ ಬಾಯಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಸಂದ್ರ ಅಗ್ರಹಾರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಚಂದ್ರಸೌರ ಮಹಾಶಿವರಾತ್ರಿ ಹಾಗೂ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಚಂದ್ರಸೌರ ಮಹಾಶಿವರಾತ್ರಿ ಹಾಗೂ ಗಿರಿಜಾ ಕಲ್ಯಾಣೋತ್ಸವ ಅಂಗವಾಗಿ ದೇವಾಲಯದಲ್ಲಿ ರುದ್ರಹೋಮ ಸಂಕಲ್ಪ, ಸಹಸ್ರಲಿಂಗ ಪೂಜಾ ಸಂಕಲ್ಪ, ಭರತನೃತ್ಯ ಹಾಗೂ ಸುಗಮ ಸಂಗೀತ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮತ್ತು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವೇದ ಬ್ರಹ್ಮ ಶ್ರೀ ನಾಗೇಶ್ ಅಡಿಗರು ಮತ್ತು ಪ್ರಧಾನ ಅರ್ಚಕರಾದ ಶ್ರೀ ಮುರಳಿ ಭಟ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದ್ದರು. తిరిగా వస్తారంట పోయిన దేశ
नामार्चन पुष्पार्चन पूजाख्यम कर्म करिष्ये पुरुषाय देवाय धीमहि तन्नो रुद्र परमेश्वराय नमः ओषधयः पर्यन्तां योगक्षेमानः कल्पदीर्घमायुः इष्टार्थमनसङ्कल्पाः रक्षन्तु मम सर्वदा समर्पयामि शतसंवत्सरं समायुः विशेषेण विशिष्टायामस्यां शुभदितोऽस्य यजमानस्यां शुभन्नानवदेयस्यां सरस्वतीर्पुण्याः उल्लासनवदेयस्यां कीर्तनान्याः तैर्याजवैर्यारोग्याश्वर्यावृद्ध्यर्थं जरुदावरपुरुषार्थवृद्ध्यर्थं धर्मार्थकाममोक्षधर्मपुरुषार्थवृद्ध्यर्थं एकहारिष्टस्थानेषु शुभफलप्राप्त्यर्थं दिने दिने उत्तरोत्तरावृद्ध्यर्थं समस्तसर्वमङ्गलता विजयताफलप्राप्त्यर्थं सत्यानि प्रवृत्त पुष्पाणि समर्पयामि हर नमः पार्वतीपतये हर हर इंद्रावण गोविंद ओम शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति सांब परमेश्वर पूर्णानुग्रहता कृपा कटाक्ष फलसिद्धिरस्तु समस्त सन्मंगलानि भवन्तु प्रसाद कवर कोडी 5 गुटक थिंगिन तुम तप तप धन्न तप तप चुन्नु तप तप किन्नी तप तप कीट तप तप धन्न तप तप चुन्नु तप तप किन्नी तप तप कीट तप धन्न तप चुन्नु तप किन्नी धन्न चुन्नु थिमी कीट धिक्कम Hitam, hitam, hitam,
ಗಣೈ ವಿಘ್ನ ವಿನಾಯಕ ವಿವೇಕಡ ಅರುಳಿಯ ಗಣಪತಿ ಜಯ ಜಯ ಹರಿ ತಿರುಮಲ ಗಣೈ ವಿಘ್ನ ವಿನಾಯಕ ವಿವೇಕಡ ಅರುಳಿಯ ಗಣಪತಿ ಜಯ ಜಯ ಹರಿ ತಿರುಮಲ ಗಣೈ ವಿಘ್ನ ವಿನಾಯಕ ವಿವೇಕಡ ಅರುಳಿಯ ಗಣಪತಿ ಜಯ ಜಯ ಕಾಯಕದಲ್ಲಾಗಿರಬಹುದು ಅಥವಾ ಮಾನಸಿಕವಾಗಿ ಆಗಿರಬಹುದು, ದೈಹಿಕವಾಗಿ ಆಗಿರಬಹುದು ಅಥವಾ ಇನ್ಯಾವುದೇ ರೀತಿಯಲ್ಲಾಗಿರ್ತಕ್ಕಂಥದ್ದಾಗಿರಬಹುದು, ಎಲ್ಲ ಅಪರಾಧಗಳನ್ನು ಕೂಡ ಕ್ಷಮಿಸುವಂಥ ಅತ್ಯಂತ ದೊಡ್ಡ ಮನೋಸ್ಥಿತಿಯನ್ನು, ಅತ್ಯಂತ ಒಂದು ದೈವತ್ವವನ್ನು ಕೊಡ್ತಕ್ಕಂಥದ್ದು ಆ ಪರಶಿವನ ಒಂದು ಅನುಗ್ರಹ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ರೀತಿಯಲ್ಲಿ ಈ ದಿನ ಮಹಾಶಿವರಾತ್ರಿಯ ದಿನ ಆ ಪರಶಿವನ ಆರಾಧನೆ ಇಷ್ಟೊತ್ತು ಕೂಡ ನಡೆದಿದೆ, ಇನ್ನೂ ಕೂಡ ನಡೀತಾ ಇರುತ್ತೆ. ಸಾಯಂಕಾಲ 6 ಗಂಟೆಯಿಂದ ಪ್ರತಿ ಯಾಮದ ಪೂಜೆ, 6 ಗಂಟೆಯಿಂದ 9 ಗಂಟೆಗೆ ಮೊದಲನೇ ಯಾಮ, 9ರಿಂದ 12 ಗಂಟೆಯವರೆಗೆ 2ನೇ ಯಾಮದ ಪೂಜೆ, 12ರಿಂದ ಬೆಳಗ್ಗೆ 3 ಗಂಟೆಯವರೆಗೆ 3ನೇ ಯಾಮದ ಪೂಜೆ, 3ರಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ 4ನೇ ಯಾಮದ ಪೂಜೆ ನಡೆಯುವಂಥದ್ದಾಗತ್ತೆ. ಯಾಮ ಪೂಜೆಯಲ್ಲಿ ವಿಶೇಷವಾಗಿ 4ನೇ ಯಾಮದಲ್ಲಿ ಭಸ್ಮ ಆರತಿ, ಹೇಗೆ ಉಜ್ಜಯಿನಿ ಮಹಾಕಾಳೇಶ್ವರನಿಗೆ ಭಸ್ಮಾರತಿ ನಡೆಯುತ್ತೋ ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿ ಕಮ್ಮಸಂದ್ರ ಅಗ್ರಹಾರದಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥನಿಗೆ ಭಸ್ಮಾರತಿ ಸೇವೆ ನಡೆಯುತ್ತೆ 4ನೇ ಯಾಮದಲ್ಲಿ. ಅದಾದ ನಂತರ ಸಾಯಂಕಾಲದಲ್ಲಿ, ಈ ದಿನ ಸಾಯಂಕಾಲ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯುವಂಥದ್ದಿದೆ. ಭರತನಾಟ್ಯ ಮತ್ತು ಡ್ಯಾನ್ಸು ಪ್ರೋಗ್ರಾಮ್ಗಳು, ಅವೆಲ್ಲ ಜೊತೆಗೆ ಸುಗಮ ಸಂಗೀತ, ಭಕ್ತಿ ಸಂಗೀತ, ರಸಧಾರೆಗಳು ನಡೆಯುವಂಥದ್ದಿದೆ. ಅದಾದ ನಂತರ ಮ್ಯಾಜಿಕ್ ಶೋ ವಿಶೇಷವಾಗಿ ಏರ್ಪಡಿಸಿದೆ. ಆಮೇಲೆ 2:30-3 ಗಂಟೆಯಿಂದ ಕೋಲಾಟ ಇದೆ. ಗ್ರಾಮದ ಸುತ್ತಮುತ್ತಲಿನ ಮಹಿಳೆಯರೆಲ್ಲ ಬಂದು ಕೋಲಾಟವನ್ನು ಆಡ್ತಾ ಇದ್ದಾರೆ. ಹಾಗೆ ಸಾಯಂಕಾಲ ವಿಶೇಷವಾಗಿ ದೇವತಾ ಸಾನ್ನಿಧ್ಯದಲ್ಲಿ ಸಹಸ್ರಲಿಂಗ ಪೂಜೆ ಸಂಪನ್ನವಾಗುವಂಥದ್ದು. 1 ಮಾಸದಿಂದ ನರ್ಮದಾ ಬಾಣಲಿಂಗಕ್ಕೆ ಸಹಸ್ರಲಿಂಗ ಪೂಜೆ ಲಿಂಗ ಪುರಾಣದಲ್ಲಿರುವಂತೆ ನಡೆದಿರ್ತಕ್ಕಂಥ ಪೂಜೆಯ ಸಮಾಪ್ತಿ ಈ ದಿನ ರಾತ್ರಿ ನಡೆಯುವಂಥದ್ದು. ಹಾಗೆ ನಾಳೆಯ ದಿನ ಬೆಳಗ್ಗೆ ವಿಶೇಷವಾಗಿ ಕಲ್ಯಾಣೋತ್ಸವ ನಡೆಯುವಂಥದ್ದಾಗುತ್ತೆ. ಕಲ್ಯಾಣೋತ್ಸವ ಆದ ನಂತರ ಉಪವಾಸವನ್ನು ಆಚರಿಸತಕ್ಕಂಥವರೆಲ್ಲರೂ ಕೂಡ ಈ ಸ್ಥಳದಲ್ಲಿಯೇ ವಿಶೇಷವಾಗಿ ಮಾಡಿರ್ತಕ್ಕಂಥ ರಾಗಿ ಮುದ್ದೆ ಊಟವನ್ನು ಸವಿಬಹುದು. ಅದೆಲ್ಲ ಪ್ರಸಾದ ವಿನಿಯೋಗವೂ ಕೂಡ ಇರುತ್ತೆ. ಈ ದಿನ ಪ್ರತಿಯೊಬ್ಬರು ಉಪವಾಸ ಇರ್ತಕ್ಕಂಥದ್ದಾದ್ದರಿಂದ ಮುಸುರೆಯನ್ನು ತಿಂದೇ ಇರ್ತಕ್ಕಂಥವರಿಗೋಸ್ಕರ ವಿಶೇಷವಾಗಿ ಇಲ್ಲಿ ಅವಲಕ್ಕಿಯಿಂದ ಮಾಡಿರ್ತಕ್ಕಂಥ ತಿನಿಸುಗಳನ್ನು, ಪ್ರಸಾದವನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ಹಂಚುವಂಥದ್ದಾಗತ್ತೆ. ಸಂಪೂರ್ಣ ನಾಳೆ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇಲ್ಲಿ ದೇವರ ದರ್ಶನ ಓಪನ್ ಇರುತ್ತೆ. ದೇವಸ್ಥಾನ ಸದಾ ತೆಗೆದಿರುತ್ತೆ. ಅಭಿಷೇಕ ಪೂಜೆ ಇತ್ಯಾದಿಗಳು ನಿರಂತರವಾಗಿ ನಡೆಯುವಂಥದ್ದೇ ಆಗಿರುತ್ತೆ. ಭಕ್ತಾದಿಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕ್ಷೇತ್ರದಲ್ಲಿ ಆ ಕಾಶಿ ವಿಶ್ವನಾಥನನ್ನು ದರ್ಶನ ಮಾಡಿ ಸಾಕ್ಷಾತ್ ಕಾಶಿಯಿಂದಲೇ ತಂದಿರತಕ್ಕಂಥ ಗಂಗೆಯಿಂದ
ರಾತ್ರಿ ಯಾಮ ಪೂಜೆಯಲ್ಲಿ ಗಂಗೆಯ ಅಭಿಷೇಕವೂ ಕೂಡ ನಡೆಯುತ್ತೆ. ಅದೆಲ್ಲ ಒಂದು ಕಾರ್ಯಕ್ರಮದಲ್ಲೂ ಪಾಲ್ಗೊಂಡು ಆ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಪರಶಿವನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ನನ್ನ ಎರಡು ಮಾತು ಏನಿವತ್ತು ಮಹಾಶಿವರಾತ್ರಿ ಹಬ್ಬದ ಎಲ್ಲ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯಿತಿಯ ಕಮಸಂದ್ರ ಅಗ್ರಹಾರದಲ್ಲಿ ಕಾಶಿ ವಿಶ್ವನಾಥೇಶ್ವರನ ಏನು ಈ ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಭಕ್ತಾದಿಗಳ ಸಹಾಯ ಇರ್ಬೋದು ಅಥವಾ ಇಲ್ಲಿ ನಮ್ಮ ಸ್ವಾಮೀಜಿಗಳವರ ಮತ್ತು ಇಲ್ಲಿ ಸೇವೆ ಮಾಡ್ತಕ್ಕಂಥ ನಮ್ಮ ಜಯಕೀರ್ತಣ್ಣವರು ಇನ್ನೂ ಹಲವಾರು ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ವಿಶೇಷವಾದ ಪೂಜೆ ವರ್ಷ ಕೂಡ ನಡೀತದೆ. ನಮ್ಮ ತಂದೆಯವರು ಆಗಾಗ ಒಂದು ವಿಷಯ ಹೇಳ್ತಾರೆ, ಈ ದೇವಸ್ಥಾನದ ಪ್ರಖ್ಯಾತ ಬಗ್ಗೆ ಹೇಳ್ತಾರೆ. ಸುಮಾರು 50-60 ವರ್ಷದಿಂದ ಇಲ್ಲಿ ಭಾಳ ಬರಗಾಲ ಬಂದಂಥ ಪರಿಸ್ಥಿತಿ. ಆ ಕಾಲಕ್ಕೇ ರೈತರೆಲ್ಲರೂ ಸೇರಿ ಬಂಡಿಗಳಲ್ಲಿ ದವಸ ಧಾನ್ಯಗಳು ಮತ್ತು ತರಕಾರಿಗಳೆಲ್ಲ ಸೇರಿ ಒಂದು ಹೋಮ ಹವನ ಮಾಡಿದ್ರಂತೆ ಈ ದೇವಸ್ಥಾನದಲ್ಲಿ. ಆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಅಗ್ರಹಾರ ಕೆರೆ ಏನೈತೆ, ಈ ಕೆರೆನೇ ಕೋಡಿ ಹೋಗಿತ್ತಂತೆ. ಇದೊಂದು ಇತಿಹಾಸ. ಯಾಕಂದರೆ ಸುಮ್ಮನೆ ಒಂದು ಜಾಗದಲ್ಲಿ ಇಷ್ಟು ವಿಶೇಷವಾಗಿ ಪೂಜೆ ನಡೆಯೋದಿಲ್ಲ. ಅಲ್ಲೇನಾದರೂ ಒಂದು ವಿಶೇಷ ಇದ್ರೇ ಅಂಥ ಒಂದು ಜನ ಸೇರೋಕ್ಕಾಗೋದು, ಒಂದು ಮಹಿಮೆ ಇದ್ರೇ ಬರೋಕ್ಕಾಗೋದು. ಇಂಥ ಒಂದು ಪುಣ್ಯದ ಸ್ಥಳದಲ್ಲಿ ಪಕ್ಕದಲ್ಲಿ ನಾವು ಕೂಡ ಜೀವನ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಭಾಗ್ಯ. ಅದು ಭಗವಂತನು ಎಲ್ರಿಗೂ ಕೂಡ ಈ ಮಹಾಶಿವರಾತ್ರಿ ಒಂದು ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ. ಕಳೆದ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಈ ವರ್ಷ ಈ ಭಗವಂತನ ಏನು 50 ವರ್ಷದಿಂದ ಏನು ಕರುಣಿಸಿದ್ದ ಈ ಜನತೆಗಳ ಬಗ್ಗೆ, ಅದೇ ರೀತಿ ಈ ಸಲ ಈ ವರ್ಷ ಕರುಣಿಸಿ ಎಲ್ರಿಗೂ ಒಳ್ಳೆ ಮಳೆ ಬೆಳೆ ಆಗಲಿ, ರೈತರ ಬಾಳಲ್ಲಿ ಹಸರಾಗಲಿ. ಯಾಕಂದರೆ ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ರೈತ ಚೆನ್ನಾಗಿರ್ಬೇಕು. ರೈತ ಚೆನ್ನಾಗಿದ್ದರೆ ಇಡೀ ದೇಶನೇ ಸಮೃದ್ಧಿಯಾಗಿರ್ತದೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತಾಡ್ತೇನೆ.